ಗೋಲ್ಡನ್ ಲೈಟ್ ಮಾಡೋಣ. ಇವಾಗ ಗೋಲ್ಡನ್ ಲೈಟ್ಲಿಂದ ನಾವು ಸಂಪೂರ್ಣವಾಗಿ ಪೇಯ್ನ್ಲಿಂದ ಹೊರಗೆ ಬರ್ತೀವಿ. ನಿಮ್ಮ ಛಾತಿ ಮಧ್ಯೆಯಲ್ಲಿ ಬಂಗಾರ ರಂಗು ವರ್ಣ ಇದೆ ಅಂತ ಯೋಚನೆ ಮಾಡಿ. ಅದು ಒಂದು ಸ್ಟಾರ್ ರೂಪದಲ್ಲಿ ಪ್ರಕಾಶವಂತವಾಗಿ ಆ ಬೆಳಕಿದೆ. ಆ ಬೆಳಕು ಒಂದು ವೃತ್ತ ಹೇಗಿದೆ ಆ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಆಯಿತು. ಸ್ಟಾರ್ ಬಿಕಮ್ಸ್ ಲೈಕ್ ಎ ರೌಂಡ್. ಆ ಗೋಲ್ಡನ್ ಸ್ಟಾರ್ ಒಂದು ಸರ್ಕಿಲ್ ರೂಪದಲ್ಲಿ ಎಕ್ಸ್ಪ್ಯಾಂಡ್ ಆಯಿತು. ಅದು ನಿಮ್ಮ యొక్క ಆನಂದಮಯ ಕೋಶ. ಆನಂದಮಯ ಕೋಶ ಎಲ್ಲ ಬಂಗಾರ ವರ್ಣದ ಫಿಲ್ ಆದಮೇಲೆ ನಿಮ್ಮ ಅಂತರದಲ್ಲಿರುವ ವಿಷಾದ, ದುಃಖ ಎಲ್ಲ ಕಡಿಮೆ ಆಗುತ್ತೆ, ಹೊರಗೆ ಹೋಗ್ತೈತೆ. ಫಸ್ಟ್ ರಿಂಗ್ಲಿಂದ ಎಕ್ಸ್ಪ್ಯಾಂಡ್ ಆಗಿರುವ ಗೋಲ್ಡನ್ ಲೈಟ್ ಸೆಕೆಂಡ್ ರಿಂಗ್ ಫಾರ್ಮ್ ಮಾಡ್ತಾಯಿದೆ. ಸೆಕೆಂಡ್ ರಿಂಗ್ ಅಂದರೆ ಅದು ನಿಮ್ಮ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಎಲ್ಲ ಬಂಗಾರಂಗ ವರ್ಣದ ಫಿಲ್ ಆದಮೇಲೆ ನಿಮ್ಮ ಅಂತರದಲ್ಲಿರುವ ಅಜ್ಞಾನ ಎಲ್ಲ ಹೊರಗೆ ಹೋಗ್ತದೆ. ಮತ್ತು ನೀವು ಜ್ಞಾನದಿಂದ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅನ್ನೋದು ಜ್ಞಾನ. ಆ ಜ್ಞಾನದಲ್ಲಿ ಬರ್ತೀವಿ. ಯಾರಿಗೆ ಆದರೆ ವಿಜ್ಞಾನಮಯ ಕೋಶದಲ್ಲಿ ಬ್ಲಾಕ್ ಇರುತ್ತೆ ಅವರೆಲ್ಲ ಈ ಗೋಲ್ಡನ್ ಲೈಟ್, ವೈಟ್ ಲೈಟ್, ವೈಲೆಟ್ ಲೈಟ್ ಫಿಲಪ್ ಮಾಡಿದ್ರೆ ನಿಮ್ಮ ಅಂತರದಲ್ಲಿರೋ ಅಜ್ಞಾನ ಎಲ್ಲ ಜ್ಞಾನವಾಗಿ ಕನ್ವರ್ಟ್ ಆಗುತ್ತೆ. ಯು ನೋ ಎವ್ರಿಥಿಂಗ್, ಎವ್ರಿ ಟೈಮ್. ಎರಡನೇ ರಿಂಗ್ಲಿಂದ ಎಕ್ಸ್ಪ್ಯಾಂಡ್ ಆಗಿರುವ ಗೋಲ್ಡನ್ ಲೈಟ್ ಮೂರನೇ ರಿಂಗ್ ಫಾರ್ಮ್ ಮಾಡ್ತಾಯಿದೆ. ಆ ಮೂರನೇ ರಿಂಗ್ ಹೆಸರು ಮನೋಮಯ ಕೋಶ. ಮನೋಮಯ ಕೋಶದಲ್ಲಿ ಬಂಗಾರು ವರ್ಣ ಗೋಲ್ಡನ್ ಲೈಟ್ ಫಿಲ್ ಆದಮೇಲೆ ನಿಮ್ಮ ಅಂತರದಲ್ಲಿರುವ ಪಾಸಿಟಿವ್, ನೆಗೆಟಿವ್ ಎಲ್ಲ ಆಲೋಚನೆ, ಎಲ್ಲ ಯೋಚನೆಗಳು ದೈವ ಆಲೋಚನೆ ಆಗಿ ಕನ್ವರ್ಟ್ ಆಗುತ್ತೆ. ದೈವ ಯೋಚನೆ ಆಗಿಬಿಡುತ್ತೆ. Positivity becomes like a divine action, divine thinking. You just observe 3 rings at a time from your star. ಒಂದು ಸ್ಟಾರ್ಲಿಂದ 3 ರಿಂಗ್ ಒಂದೇ ಸಾರಿ ನೋಡ್ರಿ. ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಕಂಪ್ಲೀಟ್ ಆ್ಯಂಡ್ ಟೋಟಲಿ ಫಿಲ್ಲಿಂಗ್ ವಿತ್ ಗೋಲ್ಡನ್ ಲೈಟ್ಸ್. ಇನ್ನರ್ನಲ್ಲಿ ಬಂಗಾರ ಕಾಂತಿ ಫಿಲ್ ಆದಮೇಲೆ ಅದೆಲ್ಲ ನಮ್ಮ ಶರೀರದಲ್ಲಿರುವ ನಾಡಿ ಇದಾವಲ್ಲ, ಎನರ್ಜಿ ಟ್ಯೂಬ್ಸ್, 72,000 ನಾಡಿ ಮಂಡಲ ಇದೆ. ಅವೆಲ್ಲ ಅದರ ಒಳಗೆ ಹೋಗ್ತಾ ಇದೆ ಗೋಲ್ಡನ್ ಲೈಟ್. ನೀವು ಹೆಂಗಿಷ್ಟನೋ ಅಲ್ಲಿ ನೋಡಿ, ಹಂಗೆ ನೋಡಿ. ನಿಮ್ಮ ಬಾಡಿ ಎಲ್ಲ ತುಂಬಿಸ್ಬೇಕು ಗೋಲ್ಡನ್ ಲೈಟ್. ನಾಡಿನಿಂದ ಹೊರಗೆ ಬಂದು ನಿಮ್ಮ ಫಿಸಿಕಲ್ ಬಾಡಿಲಿರುವ ಆರ್ಗಾನ್ಸ್ ಎಲ್ಲ ಗೋಲ್ಡನ್ ಲೈಟ್ ಫಿಲ್ ಆಗಿದೆ ಅಂತ ವಿಜುವಲೈಸ್ ಮಾಡಿ. ಎಲ್ಲ ಬಾಡಿ ಎಲ್ಲ ತುಂಬಿಸ್ಬೇಕು ಫ್ರಮ್ ಟೋಸ್ ಟು ಹೆಡ್. ನೀವು ಹೆಂಗೆ ಬೇಕಾದರೆ ಹಂಗೆ ಎಲ್ಲ ತುಂಬಿಸ್ಮೇಲೆ ನೀವು ಎಲ್ಲಿ ಪೇಯ್ನ್ ಇದೆ ಅಲ್ಲಿ ಫೋಕಸ್ ಮಾಡಿ ಗೋಲ್ಡನ್ ಲೈಟ್. ಆ ಪೇಯ್ನೆಲ್ಲ ಕಡಿಮೆ ಆಗುತ್ತೆ ನೋಡಿ. ಇವಾಗ ಯು ಜಸ್ಟ್ ಯು ಡೂ ಯುವರ್ ಓನ್ ವೇ. ಯು ಶುಡ್ ಕಮಿಟ್ ಯುವರ್ ಸೆಲ್ಫ್ ವಿತ್ ಅವೇರ್ನೆಸ್. ಒನ್ಸ್ ಯು ಕಮಿಟ್ ಯುವರ್ ಸೆಲ್ಫ್ ಯು ವಿಲ್ ಗೆಟ್ healing immediately, not from my guidance. Do it properly, my dear friends. Do it with full of awareness. Don't blow into sleep. ನಿದ್ದೆ ಹೋಗ್ತಾರೆ ಭಾಳ ಜನ, ನಿದ್ದೆ ಮಾಡಬೇಕು. You just observe. ನಿಮ್ಮ ಬ್ಲಡ್, ಬೋನ್, ಮಸಿಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಟೋಟಲ್ ಆಗಿ ಗೋಲ್ಡನ್ ಲೈಟ್ನಲ್ಲಿ ಫಿಲ್ ಮಾಡಲೇಬೇಕು. ಎವ್ರಿ ಆರ್ಗಾನ್ ಯು ಮಸ್ಟ್ ಫೋಕಸ್ ವಿತ್ ಗೋಲ್ಡನ್ ಲೈಟ್.
ಟೇಕ್ ಯುವರ್ ಓನ್ ಟೈಮ್ ಟು ಹೀಲ್ ಯುವರ್ ಸೆಲ್ಫ್. ನೀವು ನಿಮ್ಮ ಬಗ್ಗೆ ಹೀಲ್ ಮಾಡಬೇಕಂದ್ರೆ ಟೇಕ್ ಯುವರ್ ಓನ್ ಟೈಮ್. ಯುವರ್ ಆಲ್ ರೇಕಿ ಮಾಸ್ಟರ್ಸ್, ಯು ನೋ. Just think about the golden light. But don't pray someone. You pray yourself. Don't pray, just spread and focus. Just alert and aware about your healing. You are healing yourself right now without taking help of our gurus. Then you will understand. You are the greatest healer about yourself. You have a lot of strength to heal anyone. Once you heal yourself, you know about your strength and capacity. Test it now with awareness, with commitment. A problem comes in front of you to heal because you have the capacity to heal whatever comes in front of you, in you. ನಿಮಗೆಲ್ಲ ಪೇಯ್ನ್ ರಿಲೀಸ್ ಆಗಿದ್ರೆ ಸ್ಲೋ ಆಗಿ ಕಣ್ತಾಗಿರಿ.